ಈ ಮೆನಾರ್ಕ್ ಅಥವಾ ಪ್ಯೂಬರ್ಟಿ ಬಂತು ಅಂದಾಗ ಹಲವು ಬಾರಿ ಎಷ್ಟೊಂದು ಟ್ರೆಡಿಷನ್ ಪ್ರಕಾರ ಅವರಿಗೆ ಒಂದು ಸಂಪೂರ್ಣವಾಗಿ ಒಂದು ಆರೈಕೆ ಆಗೋ ಥರ ತುಪ್ಪವನ್ನು ಕೊಡುವಂಥ ಕೆಲವರಲ್ಲಿ ಇದು ಒಂದು ಪದ್ಧತಿನ ಫಾಲೋ ಮಾಡ್ತಾರೆ, ಅಥವಾ ಬೆಲ್ಲ, ಕೊಬ್ಬರಿ ಇದನ್ನೆಲ್ಲ ಕೊಡ್ತಕ್ಕಂಥದ್ದು. ಸೊ ಇದನ್ನೆಲ್ಲ ನಾವು ಸೈಂಟಿಫಿಕ್ ಆಗಿ ನಾವು ನೋಡಿದಾಗ, ಆಯುರ್ವೇದದ ಪ್ರಕಾರ ನೋಡಿದಾಗ ದೇಹದಲ್ಲಿ ಬರ್ತಕ್ಕಂಥ ಒಂದು ಬದಲಾವಣೆಗೆ ಇದು ಸುಲಭವಾಗಿ ಜೀರ್ಣಿಸ್ಕೊಳ್ಳೋಕ್ಕಾಗಿರ್ಬೋದು, ಅಥವಾ ದೇಹಕ್ಕೆ ಶಕ್ತಿ ಕೊಡ್ತಕ್ಕಂಥ ಆಗಿರ್ಬೋದು, ಇವೆಲ್ಲ ಆ ರೀತಿಯ ಒಂದು ಆಹಾರ. ಆದರೆ ಒಂದು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗಿರೋದು, ಈ ಆಹಾರನ ಆದಷ್ಟು ಅವರಿಗೆ ತುಂಬ ಅಜೀರ್ಣನ ತರ್ಸೋ ಥರ ಕ್ವಾಂಟಿಟಿಲಿ ಕೊಡಬಾರ್ದು. ಸೊ ಅವ್ರು ಜೀರ್ಣಿಸ್ಕೊಳ್ಳೋಕೆ ಎಷ್ಟಾಗುತ್ತೋ ಅಷ್ಟು ಮಟ್ಟಿಗೆ ಮಾತ್ರ ಆಹಾರನ ಕೊಡೋದು. ಜೊತೆಗೆ ಈ ಒಂದು ಮೊದಲನೇ, ಎರಡನೇ ಮತ್ತು ಮೂರನೇ ಒಂದು ದಿನ, 4ನೇ ದಿನ, 5ನೇ ದಿನದ್ದು ಒಂದು ಪದ್ಧತಿಯ ಪ್ರಕಾರ ಕೂಡ ತುಂಬ ಹೆವಿಯಾಗಿರ್ತಕ್ಕಂಥ ಫುಡ್ ಆಗಿರ್ಬೋದು, ಅಥವಾ ತುಂಬ ಸ್ಪೈಸಿ ಆಗಿರ್ತಕ್ಕಂಥ ಫುಡ್ಗಳಾಗಿರ್ಬೋದು, ಇವೆಲ್ಲ ಕೂಡ ಅವಾಯ್ಡ್ ಮಾಡೋದು ಆದಷ್ಟು ಒಳ್ಳೆಯದು. ಹಾಗಂತ ಅವರಿಗೆ ಇವಾಗ ನಾರ್ಮಲ್ ಆಗಿರ್ತಕ್ಕಂಥ ಒಂದು ನಾವು ಏನು ಆಹಾರನ ಡೈಲಿ ಸೇವನೆ ಮಾಡ್ತೀವೋ ಖಂಡಿತವಾಗ್ಲೂ ಅದನ್ನೆಲ್ಲ ಯು ಕ್ಯಾನ್ ಆಲ್ವೇಸ್ ಮೇಕ್ ಶ್ಯೂರ್ ದಟ್ ಯು ಗಿವ್ ದೆಮ್.